హలో సిస్టర్స్, ప్రైజ్ ది లార్డ్. హలో సిస్టర్స్, ಎಲ್ಲರಿಗೂ ప్రైజ్ ది లార్డ్. అందరు బాగున్నారా? ಎಲ್ಲರೂ ಚೆನ್ನಾಗಿದ್ದೀರಾ? ఈరోజు మళ్ళా సిస్టర్స్ మీటింగ్ కోసం దేవుడు మనందరిని గ్యాదర్ చేసిన విధానం బట్టి దేవుణ్ణి ఆరాధిద్దాం. ಇವತ್ತಿನ ದಿನ ಮತ್ತೆ ದೇವರು ಸ್ತ್ರೀಯರ ಕೂಡಿಕೆಗೋಸ್ಕರ ನಮ್ಮೆಲ್ಲರನ್ನು ಸಮಕೂಡಿಸೋದಕ್ಕೋಸ್ಕರ ದೇವರನ್ನ ಆರಾಧಿಸೋಣ. ఆయన కృప, ఆయన వాత్సల్యత మన పక్షాన ఎంతో దొడ్డగా ఉంది. ಆತನ ಕೃಪೆ, ಆತನ ವಾತ್ಸಲ್ಯತೆ ನಮ್ಮ ಪಕ್ಷವಾಗಿ ಎಷ್ಟೋ ದೊಡ್ಡದಾಗಿದೆ. ಅದನ್ನ బట్టి ఆయన అనుక్షణం మనం ఆరాధించే బద్దులమై ఉన్నాం. ಅದಕ್ಕೋಸ್ಕರ ಆತನನ್ನು ಅನುಕ್ಷಣವೂ ಆರಾಧಿಸ ಬದ್ಧರಾಗಿದ್ದೇವೆ. చిన్న ప్రార్థన చేసుకొని ప్రారంభించుకుందాం. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡ್ಕೊಳ್ಳೋಣ. ప్రేమగల తండ్రి, జీవంగల దేవా, ಪ್ರೀತಿಯುಳ್ಳ ದೇವ, ಜೀವವುಳ್ಳಂತ ತಂದೆ, ఎన్నడూ మారని మార్పు చెందని మహారాజా, ಯಾವತ್ತಿಗೂ ಮಾರ್ಪಾಟಿರ್ಲಾರ್ದೇ ಇರುವಂತ ಮಹಾರಾಜ, ఈ రోజు కూడా ఈ సాయంకాల సమయంలో మమ్మల్ని అందరినీ స్త్రీలంగా సమావేశపరిచిన విధానం బట్టి ఆరాధించి పూజిస్తా ఉంటున్నాం. ಈ ರೀತಿಯಾಗಿ ಸ್ತ್ರೀಯರೆಲ್ಲರ ದೇವ ನೀವು ಸಮಕೂಡಿಸೋದಕ್ಕೋಸ್ಕರ ನಿಮ್ಮನ್ನ ಆರಾಧಿಸ್ತಾ ಇದ್ದೇವೆ. మా అందరితో మీ యొక్క వాక్యం చొప్పున మాట్లాడుతురమని వేడుకుంటున్నాం యేసయ్య. ನಮ್ಮೆಲ್ಲರೊಂದಿಗೆ ನಿಮ್ ವಾಕ್ಯದ ಮೂಲಕ ಮಾತಾಡ್ತಿರೆಂಬುದಾಗಿ ನಮ್ದು ಸ್ತುತಿಸ್ತಾ ಇದ್ದೇವೆ. మేము ఎక్కడెక్కడ పడిపోతుంటున్నామో, ನಾವೆಲ್ಲೆಲ್ಲಿ ಬಿದ್ದು ಹೋಗ್ತಾ ಇದ್ದೇವೋ, మేము ఎక్కడెక్కడ మీకు ఆయాసకరమైన పనులు చేస్తా ఉన్నామో, ನಾವೆಲ್ಲಾದ್ರೂ ನಿಮಗ್ ಬೇಸರಗೊಳಿಸುವಂತ ಕೆಲಸಗಳನ್ನ ಮಾಡ್ತಾ ಇದೀವೋ, ఎక్కడెక్కడ మీ కన్నీళ్లు కారుస్తా ఉన్నామో, ಎಲ್ಲೆಲ್ಲಿ ನಿಮಗ್ ಕಣ್ಣೀರ್ ಹಾಕುವಂತೆ ಮಾಡ್ತಾ ಇದ್ದೇವೋ, దయచేసి వాక్యం ద్వారా మమ్మల్ని సరి చేస్తురమని వేడుకుంటున్నామయ్యా. ದಯಮಾಡಿ ನಿಮ್ ವಾಕ್ಯದ ಮೂಲಕ ನಮ್ಮನ್ನ ಸರಿಪಡಿಸ್ತಿರೆಂಬುದಾಗಿ ಕೇಳ್ತಾ ಇದೀವಯ್ಯ. మా జీవితాలను సరి చేస్తురమని వేడుకుంటున్నాం యేసయ్య. ನಮ್ ಜೀವಿತಗಳನ್ನು ಸರಿ ಮಾಡ್ತಿರೆಂಬುದಾಗಿ ಬೇಡ್ಕೊಳ್ತಾ ಇದ್ದೇವಯ್ಯ. ట్రాన్స్లేషన్ లో కూడా కృపను అనుగ్రహించండి అయ్యా. ಭಾಷಾಂತರ ಮಾಡೋದ್ರಲ್ಲಿ ಕೃಪೆ ಅನುಗ್ರಹಿಸ್ರಿ. పాటలలో సహాయం చేయండి. ಹಾಡು ಹಾಡೋದ್ರಲ್ಲಿ ಕೃಪೆ ತೋರಿಸ್ರಿ. అల్ఫా ఒమేగాగా ఉంటే నడిపిస్తున్నామని, ಅಲ್ಪ ಒಮೇಘವಾಗಿದ್ದು ನಡೆಸ್ತಿರೆಂಬುದಾಗಿ, ఆంటీని కూడా మీ సిలువ చాటును మరుపరుచుకుంటున్నామని, ಆಂಟಿಯನ್ನು ಕೂಡ ನಿಮ್ ಶಿಲುಬೆಯ ಮರೆಯಲ್ಲಿ ಮರೆ ಮಾಡ್ಕೊಳ್ತಿರೆಂಬುದಾಗಿ, పరలోకం నుంచి శ్రేష్టమైన మంచి రెవల్యూషన్ మాకు మీరు బయలుపరుస్తురమని, ಪರಲೋಕದಿಂದ ವಿಶೇಷವಾದಂತ ವಾಕ್ಯವನ್ನ ಬಯಲ್ಪಡಿಸ್ತಿರೆಂಬುದಾಗಿ ప్రార్థన కొందనాలు చెల్లించుకుంటూ ಪ್ರಾರ್ಥನೆ ಕೇಳಿದಕ್ಕೋಸ್ಕರ ವಂದನೆ ಸಲ್ಲಿಸ್ತಾ యేసుక్రీస్తు నామమున ప్రార్థించి అడిగి వేడుకుంటున్నాం తండ్రి. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ಸ್ವಾಮಿ. ఆమేన్. ಆಮೆನ್. ఓకే, ఈరోజు మనము యేసు ಪ್ರೀತಿಸುತ್ತಾನೆ ಅನ್ನುವ పాట పాడుకుందాము. ಇವತ್ತಿನ ದಿನ ಯೇಸು ಪ್ರೀತಿಸುತ್ತಾನೆ ಎನ್ನುವಂತ ಹಾಡು ಹಾಡೋಣ. అందరికి ఈ పాట చక్కగా వచ్చు. ಎಲ್ರಿಗೂ ಈ ಹಾಡು ಚೆನ್ನಾಗಿ ಬರ್ತದೆ. దేవుడు మనందరినీ చక్కగా ప్రేమిస్తున్నాడు కాబట్టి హృదయపూర్తిగా ఈ పాట మనందరం పాడుకుందాం. ದೇವ್ರು ನಮ್ಮನ್ನ ಪ್ರೀತಿ ಮಾಡ್ತಾ ಇರುವ ಕಾರಣ ಹೃದಯ ಪೂರ್ವಕವಾಗಿ ಹಾಡನ್ನು ಹಾಡೋಣ. ప్రారంభించుకుందాం. ಪ್ರಾರಂಭ ಮಾಡ್ತಾ ಇದೀವಿ. యేసు ప్రీతిಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ, ನಿನ್ನ ಸಮಸ್ಯೆ ಏನಿದ್ದರೂ ಚಿಂತೆಯಲ್ಲಿ ಮುಳುಗಿದರು, ನಿನ್ನ ಸಮಸ್ಯೆ ಏನಿದ್ದರೂ ಚಿಂತೆಯಲ್ಲಿ ಮುಳುಗಿದರು, ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು, ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ,
ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು. ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು. ಸ್ವಾಮಿಯು ನಿನಗೆ ಅಪಾರ ಸಹಾಯ ಮಾಡುವನು. ಸ್ವಾಮಿಯು ನಿನಗೆ ಅಪಾರ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಿನ್ನ ಪಾಪ ಎಷ್ಟಿದ್ದರೂ ಅಪರಾಧದಿಂದ ತುಂಬಿದ್ದರೂ, ನಿನ್ನ ಪಾಪ ಎಷ್ಟಿದ್ದರೂ ಅಪರಾಧದಿಂದ ತುಂಬಿದ್ದರೂ, ಪ್ರಭುವು ನಿನ್ನನ್ನು ಮನ್ನಿಸಿ ನೂತನ ಪಡಿಸುವನು. ಪ್ರಭುವು ನಿನ್ನನ್ನು ಮನ್ನಿಸಿ ನೂತನ ಪಡಿಸುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ప్రీతిಸುತ್ತಾನೆ. ఇప్పుడు కొంచెం సేపు మనం వాక్యం విందాము. దైవజనురాలైన సరోజిని ఆంటీ హుమ్నాబాద్ నుంచి మనకు శ్రేష్టమైన మంచి వాక్య భాగం అందిస్తుండగా మనందరం చక్కగా మన గదిలలో కూర్చొని ಪ್ರಾರ್ಥನಾ ಪೂರ್ವಕಂగా మనము ವಾಕ್ಯ ವಿಂದಾಂ. ಇವಾಗ ಸ್ವಲ್ಪ ಹೊತ್ತು ವಾಕ್ಯ ಕೇಳೋಣ. ಹುಮ್ನಾಬಾದಲ್ಲಿರುವಂತಹ ಸಹೋದರಿ ಸರೋಜಿನಿ ಆಂಟಿ ಅವರು ನಮ್ಮ ದೇವ್ರ ವಾಕ್ಯ ಭಾಗವನ್ನು ಹೇಳಲಿಕ್ಕಿರುವಾಗ ನಮ್ಮ ಕೋಣೆಯಲ್ಲಿ ಇದ್ಕೊಂಡು ದೇವ್ರ ವಾಕ್ಯವನ್ನು ಜಾಗ್ರತೆಯಿಂದ ಕೇಳೋಣ. प्रेज लॉर्ड सबको. ಎಲ್ರಿಗೂ ಪ್ರೇಸ್ ದ ಲಾರ್ಡ್. आइए आज के दिन में प्रभु को, इस नए दिन के लिए प्रभु की स्तुति करते हुए प्रभु के सम्मुख आएंगे. ಬನ್ರಿ ಇವತ್ತಿನ ಹೊಸ ದಿನಕ್ಕೋಸ್ಕರ ದೇವ್ರ ಸನ್ನಿಧಿಗೋಸ್ಕರ ದೇವರನ್ನು ಸ್ತುತಿಸೋಣ, ಆರಾಧಿಸೋಣ. आज के दिन के लिए वचन पढ़ेंगे. ಇವತ್ತಿನ ದಿನಕ್ಕೋಸ್ಕರ ವಾಕ್ಯವನ್ನು ಓದೋಣ. यशाया 52 ಯೆಶಾಯ 52 पहला वचन, फर्स्ट वर्स, ಮೊದಲನೇ ವಚನ मिल के पढ़ेंगे. ಎಲ್ರು ಸೇರಿ ಓದೋಣ. ಚಿಯೋನೇ, हे सियोनो, जाग जाग, अपना बल धारण कर, ಕೋಪವನ್ನು हे ಧರಿಸಿಕೊ, पवित्र नगर यरूशलेम, अपने शोभायमान वस्त्र पहन ले, क्योंकि तेरे बीच खतना रहित और अशुद्ध लोग फिर कभी प्रवेश करने न पाएंगे. प्रार्थना करेंगे. ಪ್ರಾರ್ಥನೆ ಮಾಡ್ಕೊಳ್ಳೋಣ. महान प्रेम अनुग्रहकारी विश्वास योग्य दयालु करुणामय स्वर्गीय परमेश्वर पिता, आपके पवित्र चरणों के पास हमारे उद्धार करता प्रेमी प्रभु यीशु मसीह के नाम से आते हैं. धन्यवाद देते हैं, आपकी स्तुति आपकी बड़ाई करते हैं. आज के नए दिन के लिए आपके अनुग्रह से हमारे जीवन में दिया और पवित्र प्रभु जी आपके पवित्र सन्निधि में, आपके बहनों की संगति में आपने हमको पवित्र प्रभु जी ये सुंदर समय दिया. हृदय से आभारी हैं, धन्यवाद देते हैं, आपकी स्तुति आपकी बड़ाई करते हैं. पवित्र प्रभु जी हम एक दूसरे को मिल नहीं पा रहे, परंतु इस ऑनलाइन की सेवा के द्वारा आपने हमको आत्मा में इकट्ठा किया. आपकी स्तुति आपकी बड़ाई करते हैं, धन्यवाद देते हैं.
प्यार पिताजी, आपके अद्भुत प्रेम के लिए जो प्रभु यीशु मसीह के द्वारा आपने हमसे किया, संसार में से चुना, उद्धार, पापों की क्षमा देकर, आपकी संगति सहवास देकर अभी तक प्रभु आपके दया में, आपके अनुग्रह में बनाए रखा। आपकी विश्वास योग्यता के लिए आपकी आराधना करते हैं, धन्यवाद देते हैं प्यार पिताजी। आज के दिन में आपके सन्निधि में, बहनों की संगति में प्रभु आपके चरणों के पास हमको इकट्ठा किया। विशेष धन्यवाद देते हैं गीत गाने के लिए प्रभु आपने कृपा दिया। धन्यवाद देते हैं प्रभु जी आपका जीवित वचन पढ़ने के लिए प्रभु आपने सहायता किया। पवित्र प्रभु जी इन अंतिम बुरे दिनों में है, पवित्र प्रभु जी हमको आपके महिमा के लिए, आपके राज्य के लिए तैयार कीजिए। वचन जो पढ़ा गया वचन प्रभु मेरे लिए, हमारे लिए प्रभु आप आशीर्वादित कीजिए। वचन के द्वारा मुझसे, हमसे बातें कीजिए। पवित्र प्रभु जी अयोग्य पात्र मैं अपने आप को प्रभु आपके चरणों के पास लेके आती हूँ। प्रभु जी आपके पवित्र लहू से मुझे धोकर शुद्ध पवित्र करके आत्मा का नया अभिषेक देकर प्रभु आप चलाए। भाषांतर करने के लिए बहन को भी आत्मा का अभिषेक देकर प्रभु आप चलाए, दया कीजिए। पवित्र प्रभु जी बोलने वाले, सुनने वाले हमसे पवित्र प्रभु जी आप आपके सन्निधि में आप हमको बनाए रखिए, दया कीजिए। अंधकार की देखिए अंधेरी सारी शक्तियों को प्रभु यीशु मसीह के नाम से हम बांध देते हैं। प्रभु आप ही दया कीजिए, आदि अंत आप ही होकर इस सेवा को प्रभु आप चलाए, आपका नाम महिमा पाए, दया कीजिए। पवित्र प्रभु जी इस वचन को जो भी सुन रहे आप उनके भी साथ हो, दया कीजिए। प्यार पिताजी प्रार्थना करते हो मुझे लोग 12 वचन के अनुसार, निर्गमन 4:12 वचन के अनुसार मेरे संग रहकर मेरे मुंह को प्रभु जी आप आपके महिमा के लिए उपयोग कीजिए, दया कीजिए। मैं अपने आप को इस वचन को आपके हाथों में सौंपते हुए प्रार्थना प्रभु यीशु के नाम से मांगती हूँ, आमीन। आमीन। लास्ट वीक में हमने यही एशिया 52 पहले भाग को देखे थे। ಕಳೆದ ವಾರ ಕೂಡ ಇದೇ ಏಷಾಯ 52ನೇ ಅಧ್ಯಾಯ ಮೊದಲನೇ ವಚನವನ್ನು ನೋಡ್ತಾ ಬಂದಿದ್ದೇವೆ. ये सियोन जाग जाग, ಚಿಯೋನೇ ಎಚ್ಚರಗೊಳ್ಳು ಎಚ್ಚರಗೊಳ್ಳು. इसी भाग में हम विस्तार से लास्ट वीक में देखे थे। ಈ ಕೇವಲ ಮೊದಲನೇ ಭಾಗವನ್ನು ಮಾತ್ರ ನಾವು ಕಳೆದ ವಾರ ನೋಡ್ತಾ ಬಂದೇವೆ. क्यों अंतिम दिनों में हमें जागरूक रहने की जरूरत है। ಈ ಅಂತ್ಯ ದಿನಗಳಲ್ಲಿ ನಾವು ಜಾಗರೂಕತೆಯಿಂದಿರುವಂತದ್ದು, ಎಚ್ಚರದಿಂದಿರುವಂತದ್ದು ಎಷ್ಟು ಅವಸರವಾಗಿದೆ. हाँ, क्यों प्रभु के वचन के द्वारा, प्रभु के वचन में लिखा है ये जाग में से उठने का समय है। ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ ನಿದ್ರೆ ಮಾಡುವಂತವ್ರು ಎಚ್ಚರಗೊಳ್ಬೇಕು ಅಂತ. हाँ, इसलिए हम किस रीति से, किसमें कैसे हम जागरूक रहना मतलब हम अपने आप की रक्षा करना। ಇದರಿಂದ ನಾವು ಎಚ್ಚರವಾಗಿರ್ಬೇಕು. ಎಚ್ಚರವಾಗಿರೋದ್ರಿಂದ ಏನಂತ ಹೇಳಿದ್ರೆ ನಮ್ಮನ್ನ ನಾವು ಕಾಪಾಡ್ಕೊಳ್ಬಹುದು ಅಂತ. और जागरूक रह के हम जागरूक किसमें हम जागरूक रहना वो देखे थे। ನಾವು ಯಾವ ವಿಷಯದಲ್ಲಿ ಜಾಗೃತೆಯಿಂದ ಇರಬೇಕು ಕೂಡ ನೋಡ್ತಾ ಬಂದಿದ್ದೇವೆ. हाँ, हम किसमें मुर्दों में से मरे हुए कामों से हम जागरूक होना है। ನಾವು ಸತ್ತೋದಂತ ಕಾರ್ಯಗಳಿಂದ, ಮೃತ್ಯು ಹೊಂದಿರುವಂತ ಕಾರ್ಯಗಳಿಂದ ನಾವು ಎಚ್ಚರಗೊಳ್ಬೇಕಾಗಿದೆ. और हम प्रार्थना के लिए जागरूक होना है। ನಾವು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಎಚ್ಚರವಾಗಿರ್ಬೇಕು. हमारी वस्त्र की चौकसी करने के, जागरूक रहकर हमारी वस्त्र की चौकसी करना है। ಜಾಗೃತೆಯಿಂದ ಎಚ್ಚರಿಕೆಯಿಂದ ಇದ್ದು ನಮ್ಮ ವಸ್ತ್ರವನ್ನು ಕಾಪಾಡಿಕೊಳ್ಳಬೇಕು. जागरूक रह के हम अपने आप को प्रभु के राज्य के लिए बुद्धिमान कुमारियों की नाई तैयार होना है। ಜಾಗೃತೆಯಿಂದ ಎಚ್ಚರಿಕೆಯಿಂದ ನಮ್ಮಷ್ಟಕ್ಕೆ ನಾವು ಆ ಬುದ್ಧಿಯುಳ್ಳ ಕನ್ಯಕರಂತೆ ದೇವರ ರಾಜ್ಯಕ್ಕೋಸ್ಕರ ಸಿದ್ಧರಾಗಬೇಕು. हाँ, जागरूक होकर हमारे प्रभु के गीतों को जागृति से सोच विचार के साथ हम गाना है। ನಾವು ಎಚ್ಚರವಾಗಿದ್ದು ದೇವರ ಹಾಡುಗಳನ್ನು ಆಲೋಚನೆಯಿಂದ ಧ್ಯಾನ ಮಾಡ್ತಾ ಹಾಡುವಂತವರಾಗಿರ್ಬೇಕು. तो आज के दिन में हम वही वचन का भाग आगे देखते हैं। ನಾವು ಇವತ್ತಿನ ದಿನ ಅದೇ ವಚನದ ಮುಂದಿನ ಭಾಗವನ್ನು ನೋಡ್ಲಿಕ್ಕಿದ್ದೇವೆ. प्रभु का वचन बोलता है, हे सियोन जाग जाग अपना बल धारण कर। ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಚಿಯೋನೇ ಎಚ್ಚರಗೊಳ್ಳು ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ ಅಂತ. हिंदी कन्नड़ा में प्रताप है, हिंदी में है अपना बल धारण कर, अपना शक्ति या सामर्थ्य धारण कर बोल के लिखा है। ಇಲ್ಲಿ ಕನ್ನಡದಲ್ಲಿ ಪ್ರತಾಪ ಅಂತ ಇದೆ, ಆದ್ರೆ ಹಿಂದಿದಲ್ಲಿ ಬಲ ಅಥವಾ ಶಕ್ತಿಯನ್ನು ನೀ ಧರಿಸ್ಕೋ ಅಂತ ಹೇಳ್ತಾ ಇದೆ. तो इन आखिरी दिनों में हम देखते हैं कि हमारे
जीवन में बल और सामर्थ्य बहुत कम हो गए, हम बलहीन हो गए हैं। ಈಗ ಅಂತ್ಯ ದಿನಗಳ ಕೊನೆ ದಿನಗಳಲ್ಲಿ ನಮ್ ಸಾಮರ್ಥ್ಯ ನಮ್ ಬಲ ಎನ್ನುವಂಥದ್ದು ಅತಿ ಕಡಿಮೆ ಆಗಿರುವಂತ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. परंतु हम सांसारिक रूप से भी देखते हैं ये स्त्री कैसे बलहीन पात्र है। ನಾವು ಸಾಂಸಾರಿಕವಾದಂತ ರೀತಿಯಲ್ಲಿ ಕೂಡ ನಾವು ನೋಡ್ತೇವೆ ಏನಂದ್ರೆ ಸ್ತ್ರೀಯರಾದಂತವ್ರು ಎಷ್ಟು ಬಲಹೀನರಾಗಿದ್ದಾರೋ ಅಂತ. परंतु प्रभु का वचन बोलता है कि प्रभु में हम बलवान होना है, शक्तिमान होना है। ಅದ್ರ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ ಕರ್ತನಲ್ಲಿ ನಾವು ಶಕ್ತಿವಂತರಾಗಿ ಬಲವಂತರಾಗಿರ್ಬೇಕು ಎಂಬುದಾಗಿ. इसलिए प्रभु का वचन है अपना बल धारण कर बोल के लिखा है। ಅದಕ್ಕೋಸ್ಕರ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ ನಿನ್ನ ಬಲವನ್ನು ಧರಿಸ್ಕೋ ಅಂತ ಬರಿತಾ ಇದೆ. धैर्य मतलब धारण कर मतलब हम उसको क्या है छोड़ दिए जैसा, ನಾವ್ निकाल दिए जैसा हो ಧರಿಸ್ಕೋರಿ गया। ಅಂತ ಹೇಳ್ತಾ ಇದಾರೆ ಅಂದ್ರೆ ಇದ್ರ ಇನ್ನೊಂದ್ ಅರ್ಥ ಏನಂದ್ರೆ ನಾವು ಆಲ್ರೆಡಿ ಬಿಟ್ಕೊಟ್ಟಿದ್ದೇವೆ ಅದು ಅಂತ. हाँ, इसलिए हम प्रभु के वचन में देखते हैं कि हमें इन दिनों में प्रभु की सामर्थ, प्रभु की शक्ति को धारण करना बहुत जरूरी है। ಅದಕ್ಕೋಸ್ಕರ ಈ ದಿನಗಳಲ್ಲಿ ನಾವು ದೇವ್ರ ನಮ್ ಶಕ್ತಿಯನ್ನು ಧರಿಸ್ಕೊಳ್ಳುವಂತದ್ದು ಎಷ್ಟೋ ಅವಸರವಾಗಿದೆ. और प्रभु के वचन में लिखा है कि शक्ति का प्रभु अपोस्तल कार्य प्रेरित उसका पहला अध्याय 8 वचन पढ़ेंगे। ಅಪೊಸ್ತಲ ಕೃತ್ಯಗಳಲ್ಲಿ ಮೊದಲನೇ ಅಧ್ಯಾಯ 8 वर्ष। प्रेरित 1 chapter verse 8। ಇಲ್ಲಿ अपोस्तल कार्य ಅಪೊಸ್ತಲ ಕೃತ್ಯ ಮೊದಲನೇ ಅಧ್ಯಾಯ 8ನೇ ವಚನದಲ್ಲಿ तो यहाँ पर लिखा है जब तुम पर पवित्र आत्मा आएगा तब तुम सामर्थ्य पाओगे। ಇಲ್ಲಿ ಏನ್ ಹೇಳಲ್ಪಟ್ಟಿದೆ ಅಂದ್ರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಬಲವುಳ್ಳವರಾಗಿರ್ತೀರಿ ಅಂತ. मतलब पवित्र आत्मा हमको क्या करता है, सामर्थ्य देता है। ಪರಿಶುದ್ಧಾತ್ಮ ದೇವರು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಸಾಮರ್ಥ್ಯ ಶಕ್ತಿಯನ್ನು ಕೊಡ್ತಾರೆ, हमको बल देता है। ನಮಗ್ ಬಲವನ್ನ ಅನುಗ್ರಹಿಸ್ತಾರೆ। हम जब नया उद्धार पाते हैं, ಯಾವಾಗ ನಾವು ನೂತನವಾಗಿ ರಕ್ಷಣೆ ಹೊಂದಿರ್ತೀವೋ, जब बपतिस्मे में गवाही देते हैं, ಯಾವಾಗ ದೀಕ್ಷಾ ಸ್ಥಾನದಲ್ಲಿ ಸಾಕ್ಷಿ ಕೊಡ್ತೀವೋ, तब हम परमेश्वर के सामर्थ्य में, प्रभु के बल में बहुत आत्मिक जीवन में आगे बढ़ते हैं। ಆವಾಗ ಪರಿಶುದ್ಧಾತ್ಮ ದೇವರಲ್ಲಿ ಆತ್ಮೀಯ ಜೀವಿತದಲ್ಲಿ ನಾವ್ ಎಷ್ಟೋ ಮುಂದೆ ಹೋಗ್ತಾ ಇರ್ತೀವಿ। परंतु इन दिनों में हम देखते हैं, ಆದ್ರೆ ಈ ದಿನಗಳಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ पवित्र आत्मा के बातों को हम नहीं सुन रहे हैं। ಪರಿಶುದ್ಧಾತ್ಮ ದೇವರ ಮಾತುಗಳನ್ನು ನಾವು ಕೇಳ್ತಾ ಇಲ್ಲ। पवित्र आत्मा के विरोध में हम जा रहे हैं। ಪರಿಶುದ್ಧಾತ್ಮ ದೇವರ ವಿರೋಧವಾಗಿ ನಾವು ಹೋಗ್ತಾ ಇದೀವಿ। इसलिए प्रभु की इच्छा क्या है, मतलब ಅದಕ್ಕೋಸ್ಕರ ದೇವ್ರ ಇಷ್ಟ ಏನಿದೆ ಅಂದ್ರೆ इफिसी पत्रिका ಎಫೆಸದವರಿಗೆ ಬರೆದಂತ ಪತ್ರಿಕೆ 3रा अध्याय 3ನೇ ಅಧ್ಯಾಯ 16 वर्ष 16ನೇ ವಚನ। ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ हिंदी में पढ़ते कि वह अपनी महिमा के धन के अनुसार तुम्हें यह दान दे कि तुम उसके आत्मा से अपने भीतरी मनुष्यत्व में सामर्थ्य पाकर बलवंत होते जाओ। तो आत्मा के द्वारा हमारे भीतरी मनुष्यत्व में हम सामर्थ्य पाकर हम बलवंत होते जाना है। ಇಲ್ಲಿ ನಾವು ಪರಿಶುದ್ಧಾತ್ಮ ದೇವರ ಮೂಲಕ ನಮ್ಮ ಅಂತರ್ಯದಲ್ಲಿ ವಿಶೇಷವಾದಂತ ಬಲವನ್ನು ಹೊಂದುತ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾ ಇದೆ। हिंदी में लिखा है हम बलवंत होते जाना बोल के लिखा है। ಹಿಂದಿಯಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಬಲವಂತರಾಗಿ ಹೋಗ್ಬೇಕು, ಬಲವಂತರಾಗ್ತಾ ಮುಂದೆ ಸಾಗ್ಬೇಕು ಅಂತ। किसमें? ಯಾವ್ದ್ರಲ್ಲಿ? भीतरी मनुष्यत्व में, ಈ ಭಯ ಪಡುವಂತ ಮನಸ್ಸಿನಲ್ಲಿ ಅಂತ। हाँ, मतलब अंतर आत्मा, मतलब अंतर के भीतरी मनुष्यत्व में हम सामर्थ्य पाकर बलवंत होना है। ಆಂತರ್ಯದಲ್ಲಿ ನಾವು
ದೇವರ ಪರಿಶುದ್ಧಾತ್ಮ ದೇವರ ಮೂಲಕ ವಿಶೇಷ ಬಲವನ್ನು ಹೊಂದುತ್ತಾ ಮುಂದೆ ಸಾಗ್ಬೇಕು ಅಂತ. इन दिनों में हम क्या देखते हैं, मतलब हम आत्मिक जीवन में बहुत ही बलहीन हो गए हैं। ಈ ದಿನಗಳಲ್ಲಿ ನಾವು ನೋಡ್ಬೇಕಾದ್ರೆ ಆತ್ಮೀಯ ಜೀವಿತದಲ್ಲಿ ನಾವು ಅತಿ ಬಲಹೀನರಾಗಿದ್ದೇವೆ. हाँ, शरीर में अच्छे दिख रहे हैं, बहुत बार शरीर और आत्मा दोनों में भी इन दिनों में हम देखते हैं बहनों के जीवन में बहुत सारे बलहीनता आई है। ಶಾರೀರಿಕವಾಗ್ಲಿ ಆತ್ಮಿಕವಾಗ್ಲಿ ಸ್ತ್ರೀಯರ ಜೀವಿತದಲ್ಲಿ ನಾವು ನೋಡೋದಾದ್ರೆ ಅನೇಕ ಬಲಹೀನತೆಗಳು ಕಾಣಿಸ್ತಾ ಇವೆ. हाँ, प्रार्थना में रहने दो, प्रभु की सेवा में, प्रभु के मंदिर में काम करने में, हर रीति से हम बलहीन हो गए हैं। ಪ್ರಾರ್ಥನೆ ಮಾಡೋದ್ರಲ್ಲಾಗ್ಲಿ ದೇವ್ರ ಮನೆಯಲ್ಲಿ ಕೆಲಸ ಮಾಡುವಂತ ವಿಷಯದಲ್ಲಾಗ್ಲಿ ಬೇರೆ ಅನೇಕ ವಿಷಯಗಳಲ್ಲಿ ಸ್ತ್ರೀಯರು ಬಲಹೀನರಾಗಿದ್ದಾರೆ. परंतु प्रभु की इच्छा क्या है कि हम आत्मिक जीवन में बलवंत होना है। ಅದ್ರ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ ನಾವು ಆತ್ಮೀಯ ರೀತಿಯಲ್ಲಿ ನಾವು ಬಲವಂತರಾಗ್ಬೇಕು ಅಂತ. इसलिए प्रभु का वचन बोलता है, हे सियोन तू अपना बल धारण कर। ಅದಕ್ಕೋಸ್ಕರ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಚಿಯೋನೆ ನೀನು ನಿನ್ನ ಪ್ರತಾಪ ಅಥವಾ ನಿನ್ನ ಬಲವನ್ನು ಧರಿಸ್ಕೋ ಅಂತ. हाँ, हम कब बलहीन होते हैं? ನಾವ್ ಯಾವಾಗ ಬಲಹೀನರಾಗ್ತೇವೆ? प्रभु के वचन में लिखा है, ದೇವ್ರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, पहला कुरिन्ती ಮೊದಲನೇ ಕೊರಿಂಥಿ 11 अध्याय ಕೊರಿಂಥದವರಿಗೆ 11 chapter ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ और उसका 30 वर्ष 30ನೇ ವಚನದಲ್ಲಿ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 30ನೇ ವಚನ ಓದ್ತಾ ಇದೀನಿ. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. तो यहाँ पर हम देखते हैं कि इन दिनों में बहुत सारे लोग बलहीन हो गए बोल के लिखा है। ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಈ ದಿನಗಳ हो गए हैं ಯಾರು ಬಲಹೀನರಾಗಿದ್ದಾರೆ? जो प्रभु की मेज को बिना पहचाने प्रभु के मेज में भाग लेते हैं, वो बलहीन है। ಯಾರು ದೇವರು ಮೇಜಿನಲ್ಲಿ ದೇಹದಲ್ಲಿ ವಿವೇಚಿಸಲಾರ್ದೇನೆ ತೆಗೆದುಕೊಳ್ತಾ ಇದಾರೋ ಅವ್ರು ಬಲಹೀನರಾಗ್ತಾ ಇದಾರೆ. बहुत से लोग कैसे मेज में भाग लेते हैं बोलने से, हम भाग नहीं लेने से लोग क्या कहेंगे बोल के भाग लेते हैं। ಅನೇಕರು ದೇವ್ರ ದೇಹದಲ್ಲಿ ಆ ರಕ್ತದಲ್ಲಿ ಯಾವ ರೀತಿ ಭಾಗವಹಿಸ್ತಾರಂದ್ರೆ ನಾವು ತೆಗೆದುಕೊಳ್ಳಾರ್ದೆ ಹೋದ್ರೆ ಪ್ರಜೆಗಳು ಏನ್ ಅನ್ಕೊಳ್ತಾರೇನೋ ಅಂತ ಭಯದಿಂದ ಭಾಗವಹಿಸ್ತಾ ಇದಾರೆ. कुछ लोग क्या बोलते हैं, मतलब अपने जीवन को ठीक करने के बजाय वचन को दूसरों के ऊपर वो लागू करते हैं। ಇನ್ ಕೆಲವರು ಏನ್ ಮಾಡ್ತಾರಂದ್ರೆ ವಾಕ್ಯವನ್ನ ತಮ್ಮಷ್ಟಕ್ಕೆ ತಾವು ಪರೀಕ್ಷಿಸ್ಕೊಳ್ಳಾರ್ದೆ ಬೇರೆಯವ್ರ ಜೀವಿತವನ್ನ ಪರೀಕ್ಷಿಸಿ ಭಾಗವಹಿಸ್ತಾರೆ. कुछ लोग क्या करते हैं, मतलब प्रभु का वचन सुनते हैं, उतना ही थोड़ा सा पश्चाताप करते हैं, फिर वही जीवन में जाते हैं। ಇನ್ನು ಕೆಲವರು ಏನ್ ಮಾಡ್ತಾರಂದ್ರೆ ಆ ವಾಕ್ಯವನ್ನ ಕೇಳಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪಶ್ಚಾತ್ತಾಪ ಪಟ್ಟು ಮತ್ತೆ ಅದೇ ಹಳೆ ಜೀವಿತದಲ್ಲೇ ಸಾಗ್ತಾ ಇರ್ತಾರೆ. परंतु प्रभु के मेज को, प्रभु के बलिदान को हमारे जीवन में अनुभव करते हुए, अपने आप को जांचते हुए, जब नए निर्णय के साथ हम जब आगे बढ़ते हैं तो हम बलवंत होते हैं। ಯಾವಾಗ ಭಯಭಕ್ತಿಯಿಂದ ನಾವು ದೇವರನ್ನು ದೇವರ ಬಲಿದಾನವನ್ನು ಜ್ಞಾಪಕ ಮಾಡ್ಕೊಂಡು ವಿವೇಚಿಸ್ಕೊಂಡು ನಮ್ ಜೀವಿತವನ್ನು ನಾವು ಸರಿಪಡಿಸ್ಕೊಳ್ತೀವೋ ಆವಾಗ ಮಾತ್ರ ಭಾಗವಹಿಸಿ ಮುಂದೆ ಸರಿಯಾದಂತ ವಿಧಾನದಲ್ಲಿ ಸಾಗ್ಲಿಕ್ಕೆ ಸಾಧ್ಯ. तभी हम आत्मिक जीवन में बलवंत होते हैं। ಆವಾಗ ಮಾತ್ರ ನಾವು ಆತ್ಮೀಯ ಜೀವಿತದಲ್ಲಿ ಬಲವಂತರು ಬಲವುಳ್ಳಂತವ್ರು ಆಗಿರ್ತೇವೆ. अगर हम ऐसे ही रूढ़ी के प्रकार हम मेज में भाग ले रहे हैं बोलने से, हम आत्मिक जीवन में बलहीन होते जा रहे हैं। ರೂಢಿಗೆ ಅನುಸಾರವಾಗಿ ನಾವು ಇದೇ ರೀತಿ ಸುಮ್ನೆ ಏನೋ ತಗೊಳ್ಬೇಕು ಅಂತ ಒಂದ್ ವೇಳೆ ಭಾಗವಹಿಸುವುದಾದ್ರೆ ನಾವು ಆತ್ಮೀಯ ಜೀವಿತದಲ್ಲಿ ಬಲಹೀನರಾಗ್ತೇವೆ. अगर हम आत्मिक जीवन में बलहीन है तो हम प्रभु के सामने खड़े होने के लिए हमको शक्ति नहीं है। ಆತ್ಮೀಯ ಜೀವಿತದಲ್ಲಿ ನಾವು ಬಲಹೀನರಾದ್ರೆ ದೇವರ ಎದುರುಗಡೆ ನಾವು ನಿಂತುಕೊಳ್ಳಿಕ್ಕೆ ಸಾಮರ್ಥ್ಯ ಶಕ್ತಿ ಸಾಕಾಗೋದಿಲ್ಲ. अगर हमको खड़े होने के लिए हमको बल चाहिए। ನಾವು ನಿಂತುಕೊಳ್ಬೇಕು ಸರಿಯಾಗಿ ಅಂದ್ರೇನೆ ನಮಗ್ ಬಲ ಬೇಕು. अगर हमारे जीवन में बल नहीं है बोलने से हम प्रभु के सामने खड़े नहीं हो सकते हैं।
ಆತ್ಮೀಯ ಜೀವಿತದಲ್ಲಿ ಬಲ ಇಲ್ಲ ಅಂದ್ರೆ ದೇವ್ರ ಎದುರುಗಡೆ ನಿಂತುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. इसलिए प्रभु की इच्छा क्या है, मतलब हम आत्मिक जीवन में हम बल पाना है। ಅದಕ್ಕೋಸ್ಕರ ದೇವ್ರ ಇಚ್ಛೆ ಏನಿದೆ ಇಲ್ಲಿ ಅಂದ್ರೆ ನಾವು ಆತ್ಮೀಯ ಜೀವಿತದಲ್ಲಿ ಬಲ ಹೊಂದಬೇಕು ಅಂತ. प्रभु के वचन में लिखा है, लूक सुवार्ता 13 चैप्टर, ದೇವ್ರ ವಾಕ್ಯದಲ್ಲಿ ಮತ್ತೆ ಬರೆಯಲ್ಪಟ್ಟಿದೆ ಏನಂದ್ರೆ ಲೂಕನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ और उसमें एक वचन देखेंगे 11 वर्ष पर। 11ನೇ ವಚನ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನ ಓದ್ತಾ ಇದೀನಿ. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. हिंदी में लिखा है, वहां एक स्त्री थी जिसमें 18 वर्ष से एक दुर्बल करने वाली दुष्ट आत्मा लगी थी। तो प्रभु के वचन में लिखा है, ये एक स्त्री है, उसको 18 वर्ष से एक बलहीन करने वाली दुष्ट आत्मा लगी बोल के लिखा है। ಇಲ್ಲಿ ಹಿಂದಿಯಲ್ಲಿ ಚೆನ್ನಾಗಿ ಬರೆಯಲ್ಪಟ್ಟಿದೆ ಏನಂದ್ರೆ ದುರ್ಬಲ ಅಥವಾ ಶಕ್ತಿಯನ್ನು ಹೋಗಲಾಡಿಸುವಂತ ದುರಾತ್ಮ ಈ ಸ್ತ್ರೀಗೆ 18 ವರ್ಷಗಳಿಂದ ಹಿಡ್ಕೊಂಡಿದೆ ಅಂತೆ. ये कौन स्त्री है? ಈ ಸ್ತ್ರೀ ಯಾರು? अब्राहम की बेटी है। ಈ ಅಬ್ರಹಾಮನ ಮಗಳು. हाँ, मतलब उद्धार जो विश्वास करते हैं वो अब्राहम के बेटे बेटियां हैं। ಯಾರು ವಿಶ್ವಾಸ ಮಾಡ್ತಾರೋ ಅವರು ಅಬ್ರಹಾಮನ ಮಗನು ಅನ್ಸ್ಕೊಳ್ತಾರೆ. मतलब 18 वर्ष से अब्राहम की बेटी होने के बाद भी, उद्धार पाने के बाद भी उसको दुर्बल करने वाली आत्मा लगी है। ಈಕೆ ದೇವ್ರ ಮೇಲೆ ವಿಶ್ವಾಸ ಇಟ್ಟಿದ ಮೇಲೆ ಕೂಡ ಅಬ್ರಹಾಮನ್ ಮಗಳಾಗಿದ್ರು ಕೂಡ ಈಕೆಗೆ 18 ವರ್ಷಗಳಿಂದ ದುರ್ಬಲ ಮಾಡುವಂತ ಈಕೆಯಲ್ಲಿದ್ದಾನೆ. कैसे दुर्बल हो गई है वो? ಯಾವ ರೀತಿ ದುರ್ಬಲ ಅಥವಾ ಶಕ್ತಿಹೀನಳಾಗಿ ಹೋಗಿದ್ದಾಳೆ? वो शैतान ने उसको कुबड़ी बनाया। ಆ ಶತ್ರು ಸೈತಾನನು ಆಕೆಗೆ ಆ ರೀತಿ ದುರ್ಬಲವಾಗಿ ನಡುಬೊಗ್ ಹೋಗುವಂತೆ ಮಾಡಿದ್ದಾನೆ. मतलब वो किसी भी रीति से खड़ी नहीं हो सक रही है। ಆಕೆ ಯಾವುದೇ ವಿಧಾನದಲ್ಲಿ ಎದ್ದು ಕಡಿ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. क्यों? ಯಾಕೆ? वो दुर्बल है। ಆಕೆ ದುರ್ಬಲ ಅಥವಾ ಬಲಹೀನಳಾಗಿದ್ದಾಳೆ. और वो कुबड़ी हो गई है। ಆಕೆ ಮುದುಕಿಯಾಗಿ ಹೋಗಿದ್ದಾಳೆ. कुबड़ी मतलब क्या बोलते हैं, उसका पूरा सिर नीचे हो गया। ಆಕೆ ಈ ರೀತಿ ನಡುಬೊಗ್ಗಿರ್ತದಲ್ಲ ಆ ರೀತಿ ಬೊಗ್ಕೊಂಡಿದ್ದಾಳೆ. इसीलिए प्रभु के वचन में लिखा है, वो किसी भी रीति से ऊपर के बातों को, स्वर की ओर देखने के लिए, प्रभु की ओर देखने के लिए वो स्थिति में वो नहीं है। ಆಕೆ ಎಷ್ಟು ಮಾತ್ರಕ್ಕೂ ಎದ್ದು ನಿಂತುಕೊಂಡು ದೇವ್ರ ಕಡೆ ನೋಡ್ಲಿಕ್ಕೆ ಆಗ್ಲಾರ್ದೇ ಇರುವಂತ ಸ್ಥಿತಿಯಲ್ಲಿದ್ದಾಳೆ. आज शैतान भी ऐसे ही बहुत सारे बहनों को ऐसी स्थिति में रखा है। ಇವತ್ತಿನ ದಿನ ಶತ್ರು ಸೈತಾನನ್ ಕೂಡ ದೇವ್ರ ಮಕ್ಕಳನ್ನು ಅನೇಕ ಸ್ತ್ರೀ ಪುರುಷನನ್ನು ಅದೇ ವಿಧಾನದಲ್ಲಿ ಇಟ್ಟಿದ್ದಾನೆ. पृथ्वी पर की बातों को दिखाकर शैतान क्या किया, मतलब उनको वश में करके उनको पूरी रीति से आत्मिक जीवन में बलहीन किया है। ಅನೇಕ ಬೇರೆ ಬೇರೆ ವಿಧಾನವಾದಂತ ಸುಳ್ಳಾದಂತ ಮಾತುಗಳಿಂದ ತನ್ನ ವಶದಲ್ಲಿಟ್ಕೊಂಡು ಅವರಿಗೆ ಬಲಹೀನರಾಗಿ ಮಾಡಿದ್ದಾನೆ. मतलब कुबड़ा व्यक्ति कैसे नीचे ही देखते हैं। ಇಲ್ಲಿ ಈ ಬಾಗಿರುವಂತ ವ್ಯಕ್ತಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಕೆಳಗಡೆನೆ ನೋಡ್ತಾ ಇದ್ದಾಳೆ ಆಕಿ. तो मतलब इसका मतलब क्या है, मतलब पृथ्वी पर की ओर ही उसकी दृष्टि है। ಆಕೆಗೆ ಕೇವಲ ಈ ಕೆಳಗಿರುವಂತ ವಿಷಯಗಳಲ್ಲಿ ಮಾತ್ರ ಆಕಿನ ದೃಷ್ಟಿ ಇದೆ. और पृथ्वी पर की वस्तुओं को देखकर वो आत्मिक जीवन में बलहीन हो गई है। ಈ ಕೆಳಗಿರುವಂತ ವಿಷಯಗಳನ್ನು ವಸ್ತುಗಳನ್ನು ನೋಡ್ತಾ ಆಕಿ ಆತ್ಮೀಯ ಜೀವಿತದಲ್ಲಿ ಬಲಹೀನಳಾಗ್ತಾ ಇದ್ದಾಳೆ. कौन किया उसको? ಯಾರ್ ಮಾಡಿದಾರೆ ಆ ರೀತಿ ಆಕಿಗೆ? शैतान किया है। ಸೈತಾನನ್ ಮಾಡಿದ್ದಾನೆ. हाँ, वो शैतान के वश में होकर उसको बलहीन करके कुबड़ी बनाकर क्या किया है, प्रभु को उसको नहीं देखना, प्रभु के राज्य को नहीं देखना, प्रभु की महिमा नहीं करना बोल के ऐसी स्थिति में उसको रखा है।
ಸೈತಾನನೇನ್ ಮಾಡಿದಾನೆ ಎಂಬುದಾಗಿ ನೋಡಿದ್ರೆ ಬಲಹೀನನಾಗ್ ಮಾಡಿ ಕೇವಲ ಕೆಳಗಿರುವಂತ ವಿಷಯ ವಸ್ತು ವ್ಯಕ್ತಿಗಳನ್ನು ಮಾತ್ರ ನೋಡ್ತಾ ದೇವ್ರ ಮಹಿಮೆ ದೇವ್ರ ಶಕ್ತಿ ದೇವ್ರ ಪ್ರಭಾವವನ್ನು ನೋಡ್ಲಾರ್ದನೆ ಮಾಡಿದ್ದಾನೆ. परंतु प्रभु यीशु मसीह क्या बोलता है, 12 वचन पढ़िए, 12 वर्ष। ಆದ್ರೆ ದೇವ್ರ ಏನ್ ಹೇಳ್ತಾ ಇದಾರೆ 12ನೇ ವಚನದಲ್ಲಿ, ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. हिंदी में लिखा है, यीशु ने उसे देखकर बुलाया और कहा, हे नारी तू अपने दुर्बलता से छूट गई। मतलब वो उसकी बलहीनता से प्रभु ने क्या किया, उसको छुटकारा दिया। ಆದ್ರೆ ಇಲ್ಲಿ 12ನೇ ವಚನದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಯೇಸು ಕ್ರಿಸ್ತನವರು ಆಕೆ ಕರೆದು, ಏ ನಾರಿ ನಿನ್ನಲ್ಲಿರುವಂತ ಈ ದುರ್ಬಲ ಪಡಿಸುವಂತ ಆತ್ಮದಿಂದ ಬಿಡುಗಡೆ ಹೊಂದಿದಿ ಎಂಬುದಾಗಿ. हाँ, इसलिए प्रभु का वचन बोलता है कि तू अपना बल धारण कर। मतलब हमारे जीवन में कहाँ पर हम बलहीन हो गए, ये संसार की वस्तुओं की ओर देखकर हम अपने आप को जांचना है। ನಾವು ಎಲ್ಲಿ ಬಲಹೀನರಾಗಿದ್ದೇವೋ ಈ ಸಂಸಾರದ ವಸ್ತುಗಳನ್ನು ನೋಡ್ತಾ ವಿಷಯಗಳನ್ನು ನೋಡ್ತಾ ಅಲ್ಲಿ ನಾವು ಬಲವಂತರಾಗಿ ನಾವು ನಮ್ಮ ಪ್ರತಾಪವನ್ನು ಧರಿಸ್ಕೊಳ್ಬೇಕಾಗಿದೆ. प्रभु यीशु मसीह आज भी हमको पूरी रीति से ऐसे बलहीनता से छुटकारा देने के लिए तैयार है। ಯೇಸು ಕ್ರಿಸ್ತನರು ಇವತ್ತಿನ ದಿನ ಕೂಡ ಇಂಥ ಬಲಹೀನಗೊಳಿಸುವಂತ ಆತ್ಮಗಳಿಂದ ಬಿಡುಗಡೆಗೊಳಿಸುವುದಕ್ಕೋಸ್ಕರ ಇನ್ನೂ ಸಿದ್ಧರಾಗಿದ್ದಾರೆ. इसलिए प्रभु बोलता है, तू अपना बल धारण कर, तू अपनी शक्ति धारण कर बोल के लिखा है। ಅದಕ್ಕೋಸ್ಕರ ಇಲ್ಲಿ ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ನಿನ್ ಶಕ್ತಿ ನಿನ್ ಬಲವನ್ನು ನೀನ್ ಧರಿಸ್ಕೋ ಅಂತ. बुद्धिमान स्त्री को या गुणवती स्त्री को यह बल रहना बहुत जरूरी है। ಬುದ್ಧಿ ಉಳ್ಳಂತ ಸ್ತ್ರೀಗೆ ಈ ಬಲ ಎಷ್ಟು ಅವಸರವಾಗಿದೆ. पढ़े Proverbs 31:17। ಇಲ್ಲಿ ಪ್ರಸಂಗಿ 31ರಲ್ಲಿ ನೋಡ್ಬೋದು, 17 वर्ष 17ನೇ ವಚನ. ಸಾರಿ, ಜ್ಞಾನೋಕ್ತಿ 31:11ನೇ ವಚನ. 17 ಜ್ಞಾನೋಕ್ತಿ 31:17ನೇ ವಚನ. ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು. यहाँ पर एक गुणवती स्त्री के बारे में लिखा है। ಇಲ್ಲಿ ಒಬ್ಬ ಗುಣವತೆಯಾದಂತ ಸ್ತ್ರೀ, ಸುಗುಣ ಉಳ್ಳಂತ ಸ್ತ್ರೀ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. हाँ, उसका मूल्य कैसा है, मोती से भी श्रेष्ठ है। ಆಕೆಂದು ಅಮೂಲ್ಯ ಯಾವ ರೀತಿ ಇದೆ ಅಂತ, ಬೆಲೆ ಯಾವ ರೀತಿ ಇದೆ ಅಂದ್ರೆ ಒಂದೇ ರತ್ನಕ್ಕಿಂತಲೂ ಶ್ರೇಷ್ಠವಾಗಿದೆ ಎಂಬುದಾಗಿ. मतलब जो स्त्री उद्धार सबसे बड़ा मोती से, सोने चांदी से श्रेष्ठ बड़ा क्या है, बहुमूल्य लहू के द्वारा छुटकारा हुआ हमारा उद्धार है। ಈ ಅಧಿಕವಾದಂತ ಬೆಲೆಯುಳ್ಳಂತ ಸ್ತ್ರೀಯರಲ್ಲಿರುವಂತ ವಿಷಯ ಏನಂದ್ರೆ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧರಾಗಿರುವಂತ ರಕ್ಷಣೆ. इसलिए वो उद्धार पाई हुई स्त्री, जो गुणवती स्त्री है, उसको ये गुण रहना बहुत ही जरूरी है। ಈ ರಕ್ಷಣೆ ಹೊಂದಿರುವಂತ ಈ ರೀತಿ ಬುದ್ಧಿ ಉಳ್ಳಂತ ಈ ಸ್ತ್ರೀಗೆ ಈ ಬಲ ಇರಬೇಕಾದಂತದ್ದು ಎಷ್ಟು ಅವಸರವಾಗಿದೆ. लिखा है, वो अपनी कटी को बल के फेंटे से कसती है। ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ತನ್ನ ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡಿದ್ದಾಳೆ ಎಂಬುದಾಗಿ. किधर हमारे कमर को हम बल से हम बांधना है। ನಾವು ನಡುವಿಗೆ ನಾವು ಬಲವೆನ್ನುವಂತ ಪಟ್ಟಿಯಿಂದ ಕಟ್ಟಬೇಕಾಗಿದೆ. अगर हमारे कमर में बल नहीं है तो हम कुछ भी नहीं कर सकते हैं। ನಮ್ ನಡುವಿನಲ್ಲಿ ನಮ್ ಸೊಂಟದಲ್ಲಿ ಬಲ ಇಲ್ಲ ಅಂದ್ರೆ ನಾವ್ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. और वो अपने बाहों को दृढ़ बनाती है। ಇಲ್ಲಿ ತನ್ನ ಬಾಹುಗಳನ್ನು ತನ್ನ ತೋಳುಗಳನ್ನು ಶಕ್ತಿಗೊಳಿಸ್ತಾ ಇದ್ದಾಳೆ ಅಂತ ಬರೀತಾ ಇದ್ದಾರೆ. तो हमको बल सामर्थ्य रहना बहुत जरूरी है। ಅದಕ್ಕೋಸ್ಕರ ನಮಗ್ ಬಲ ಇರ್ಬೇಕಾದಂತದ್ದು, ಸಾಮರ್ಥ್ಯ ಇರ್ಬೇಕಾದಂತದ್ದು ಎಷ್ಟು ಅವಸರವಾಗಿದೆ. तो इन दिनों में हम देखते हैं हमारे कमर को, मतलब प्रभु के कमर बांधना, मतलब प्रभु के कार्य के लिए हम शक्ति प्राप्त करके हम आगे बढ़ना है। ಇಲ್ಲಿ ನಮ್ ನಡುವಿಗೆ ಬಲ ಕಟ್ಟಬೇಕಂದ್ರೆ ದೇವ್ರ ಕೆಲಸ ಮಾಡೋದರಲ್ಲಿ ನಾವು ಶಕ್ತಿವಂತರಾಗಿರ್ಬೇಕಂತ ಹೇಳಿ. हमारे हाथों को हम दृढ़ बनाना है। ನಮ್ ಕೈಗಳನ್ನ ಶಕ್ತಿಗೊಳಿಸಬೇಕಾಗಿದೆ. इसलिए प्रभु का वचन बोलता है, हे सियोन अपना बल धारण कर। ಅದಕ್ಕೋಸ್ಕರ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಚಿಯೋನೆ ನಿನ್ನ ಪ್ರತಾಪ ಅಥವಾ ನಿನ್ ಬಲವನ್ನ ಧರಿಸ್ಕೊ ಅಂತ.
कैसे बल धारण करना है? ಎಂಥ ಬಲವನ್ನು ಧರಿಸ್ಕೊಳ್ಬೇಕಾಗಿದೆ? हमारे कमर को बल से और हमारे हाथों को दृढ़ करके हम प्रभु के कार्य के लिए आगे बढ़ना है। ನಮ್ ನಡುವನ್ನು ನಾವು ಬಲದಿಂದ ಕಟ್ಟಿಕೊಂಡು ನಮ್ ಕೈಗಳನ್ನು ಸ್ಥಿರಗೊಳಿಸಿ ದೇವ್ರ ಕೆಲಸದಲ್ಲಿ ನಾವು ಮುಂದೆ ಸಾಗ್ಬೇಕಾಗಿದೆ. हाँ, प्रभु के कार्य के लिए, प्रभु के धर्म के काम हो, प्रभु के सेवा में कौन से भी काम हो, उसके लिए हम क्या है, हम आगे बढ़ना है। ನಾವು ಬಲವನ್ನು ಧರಿಸ್ಕೊಂಡಂತವರಾಗಿದ್ದು ದೇವ್ರ ಯಾವುದೇ ಕೆಲಸವಾಗಿರ್ಲಿ ನಾವು ಮುಂದೆ ಸಾಗ್ಬೇಕು. अगर हम आत्मिक जीवन में बलहीन हो गए हैं बोलने से, हम पूरी रीति से प्रभु के कार्य को करने के लिए शक्तिहीन हो गए बोलने से, आज भी प्रभु हमको बल देने के लिए तैयार है। ನಾವು ಒಂದ್ ವೇಳೆ ದೇವ್ರ ಕೆಲಸ ಮಾಡ್ಲಿಕ್ಕೆ ಆತ್ಮೀಯ ಜೀವಿತದಲ್ಲಿ ನಾವು ಬಲಹೀನರಾಗಿರುವುದಾದ್ರೆ ಇವತ್ತಿನ ದಿನ ಪರಿಪೂರ್ಣವಾಗಿ ಮತ್ತೆ ದೇವರ ಶಕ್ತಿ ಕೊಡ್ಲಿಕ್ಕೆ ಇಷ್ಟಪಡುವಂತವರಾಗಿದ್ದಾರೆ. अभी ये 31 चैप्टर में आगे बहुत सारे बातों को लिखा है कि जो वो अपने कमर को बल के फेरने से कसकर वो कार्य में वो आगे बढ़ रही है। ಈ 31ನೇ ಜ್ಞಾನೋಕ್ತಿಯಲ್ಲಿ ಇನ್ನು ಮುಂದಿನ ವಚನಗಳಲ್ಲಿ ಬರೆಯಲ್ಪಟ್ಟಿದೆ ಆಕಿ ತನ್ನ ಸೊಂಟಕ್ಕೆ ಅಥವಾ ತನ್ನ ನಡುವಿಗೆ ಬಲ ಕಟ್ಕೊಂಡು ಏನ್ ಕೆಲಸ ಮಾಡ್ತಾ ಇದ್ದಾಳೋ ಅಂತ. इसलिए हम भी प्रभु के कार्य को करने के लिए प्रभु से बल प्राप्त करते हुए आगे बढ़ना है। ನಾವು ಕೂಡ ದೇವ್ರ ಬಲವನ್ನು ಧರಿಸ್ಕೊಂಡೇ ದೇವ್ರ ಕೆಲಸ ಮಾಡ್ಲಿಕ್ಕೆ ಮುಂದೆ ಸಾಗ್ಬೇಕಾಗಿದೆ. अगर हम में बल नहीं है तो हम कुछ भी नहीं है। ಒಂದ್ ವೇಳೆ ನಮ್ಮಲ್ಲಿ ಶಕ್ತಿ ಬಲ ಇಲ್ಲ ಅಂದ್ರೆ ನಾವು ಏನೂ ಇಲ್ಲ. हम उदाहरण के लिए देखते हैं, ನಾವಿಲ್ಲಿ ನೋಡ್ತೇವೆ, हम उदाहरण देखते हैं, ನಾವು ಉದಾಹರಣೆಯಾಗಿ ನೋಡ್ತೀವಿ ಏನಂದ್ರೆ शमसन के बारे में भी देख सकते हैं। ಸಂಸೋನನ ವಿಷಯದಲ್ಲಿ ಕೂಡ ನಾವು ನೋಡ್ಬೋದು. शमसन कौन था? ಸಂಸೋನನ್ ಯಾರಾಗಿದ್ರು? बहुत बलशाली था। ಎಷ್ಟೋ ಬಲವುಳ್ಳಂತ ವ್ಯಕ್ತಿ ಆಗಿದ್ನು. उसने बल के द्वारा बहुत बड़े बड़े कार्य किया। ತನ್ನ ಶಕ್ತಿಯಿಂದ ಎಷ್ಟೋ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ್ನು. परंतु हम आगे देखते हैं, ಅದ್ರ ಮುಂದೆ ಏನ್ ನೋಡ್ತೀವಂದ್ರೆ शमशोन आंखों की अभिलाषाओं में आकर अपने बल को खो दिया। ಸಂಸೋನನು ಕಣ್ಣಿನ ಆಶೆಗೆ ಒಳಗಾಗಿ ತನ್ನ ಬಲವನ್ನು ಕಳೆದುಕೊಂಡ್ನು. प्रभु का वचन बोलता है, ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ जजेस 16 चैप्टर, ಇಲ್ಲಿ ನ್ಯಾಯಸ್ಥಾಪಕರು 16ನೇ ಅಧ್ಯಾಯ और उसमें 17 वर्ष पर 17ನೇ ವಚನ. ನ್ಯಾಯಸ್ಥಾಪಕರು 16:17 ಅವನು ಕ್ಷೌರಕತ್ತಿಯು ನನ್ನ ತಲೆಯ ಮೇಲೆ ಬಂದಿದ್ದಲ್ಲ, ನಾನು ಮಾತೃ ಗರ್ಭ ಬಿಟ್ಟಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾದವನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ಬಿಚ್ಚಿ ಹೇಳಿದನು. शमशोन ये दलीला के सामने अपने गुप्त भेदों को प्रकट किया। ಇಲ್ಲಿ ಸಂಸೋನನು ದಲೀಲಳ ಎದುರುಗಡೆ ತನಗಿರುವಂತ ಗುಟ್ಟನ್ನೆಲ್ಲ ಬಯಲ್ಪಡಿಸ್ತಾ ಇದ್ದಾನೆ. क्यों? ಯಾಕೆ? क्यों? शमशोन वो दलीला से प्रेम करता था। ಯಾಕಂದ್ರೆ ಈ ಸಂಸೋನನು ಈ ದಲೀಲಳಿಗೆ ಪ್ರೀತಿ ಮಾಡ್ತಾ ಇದ್ನು. और वो शारीरिकता में आकर, आंखों के अभिलाषा में आकर क्या किया, अपना सब कुछ उसने, और उसका बल का सामर्थ किधर है वो बता दिया। ಇಲ್ಲಿ ಇವನು ಕಣ್ಣಿನ ದುರಾಶೆ ಒಳಗಡೆ ಬಿದ್ದುಕೊಂಡು ಆಕೆ ಎದುರುಗಡೆ ತನ್ನ ಬಲಕ್ಕಿರುವಂತ ಆ ಗುಟ್ಟನ್ನು ರಟ್ಟು ಮಾಡ್ತಾ ಬಂದನು. और लिखा है कि मैं लास्ट भाग में कि तो मेरा बल इतना घट जाएगा कि मैं साधारण मनुष्य के समान हो जाऊंगा। ಇಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ ನಾನು ನನ್ನ ಬಲಹೀನನಾಗಿ ನಾ ಬೇರೆ ಮನುಷ್ಯನಂತ ಆಗ್ತೀನಿ ಅಂತ. क्या बलहीन हो जाऊंगा बोल के लिख रहा है। ನಾನ್ ಬಲಹೀನನಾಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ವರ್ಸ್ 19 19ನೇ ವಚನದಲ್ಲಿ ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿಯು ಹೋಯಿತು. लिखा है कि उसको वो दुर्बल की बोल के लिखा है। ಇಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ ಅವನನ್ನಿಕ್ಕೆ ದುರ್ಬಲಗೊಳಿಸಿದಳು ಎಂಬುದಾಗಿ. 20 वर्ष 20ನೇ ವಚನ.
ಆಗ ಅವಳು, ಸಂಸೋನನೇ, ಫಿಲಿಸ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. हम देखते हैं कि सैमसन निर्बल हो गया। क्यों निर्बल हो गया बोलने से परमेश्वर का आत्मा चला गया, परमेश्वर की उपस्थिति उसके पास से चली गई। ಇಲ್ಲಿ ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಸಂಸೋನನು ದುರ್ಬಲನಾಗಿದ್ದಾನೆ ಅಥವಾ ಶಕ್ತಿ ಕಳೆದುಕೊಂಡಿದ್ದಾನೆ. ಯಾಕೆ ಅಂದ್ರೆ ತನ್ನಲ್ಲಿರುವಂತ ಯೆಹೋವನು ಅಥವಾ ಆತ್ಮ ಬಿಟ್ಟುಕೊಟ್ಟು ಹೋಗಿರೋದ್ರಿಂದ. तो मतलब कहने का मतलब हम आत्मिक जीवन में कब निर्बल हो जाते हैं? ಇಲ್ಲಿ ಹೇಳುವಂತ ಇದರ ತಾತ್ಪರ್ಯ ಏನಂದ್ರೆ, ನಾವು ಆತ್ಮೀಯ ಜೀವಿತದಲ್ಲಿ ಯಾವಾಗ ಬಲಹೀನರಾಗ್ತೇವಂದ್ರೆ, जब हम आंखों की अभिलाषा में आते हैं, ಯಾವಾಗ ನಾವು ಕಣ್ಣಿನ ಆಶೆಯೊಳಗ ಅಥವಾ ದುರಾಶೆಯೊಳಗ್ ಬೀಳ್ತೀವೋ ಆವಾಗ. संसार में क्या है? ಈ ಲೋಕದಲ್ಲಿ ಏನಿದೆ? आंखों की अभिलाषा, ಕಣ್ಣಿನ ಅಭಿಲಾಷೆ ಇದೆ. और शरीर की अभिलाषा, ಶಾರೀರಿಕವಾದಂತ ಅಭಿಲಾಷೆಗಳುಂಟು. और जीविका का घमंड. ಮತ್ತೆ पहला यूहन्ना पत्रिका, ಮೊದಲನೇ ಯೋಹಾನ ಬರೆದಂತ ಪತ್ರ, ಮೊದಲನೇ ಯೋಹಾನ दूसरा अध्याय उसका 15 वचन, 2:15, 2:16, ಎರಡನೇ ಅಧ್ಯಾಯ 15ನೇ ವಚನ, 15-16 दोनों, 15-16 ಎರಡು, ಮೊದಲನೇ ಯೋಹಾನ 2:15-16. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. तो यहाँ पर प्रभु के वचन में हम क्या देखते हैं? मतलब ये संसार में जो संसार से प्रेम करते हैं वो इस रीति से आत्मिक जीवन में बलहीन होते जाते हैं. ಈ ಲೋಕವನ್ನು ಪ್ರೀತಿಸುವಂತವ್ರು, ಲೋಕದಲ್ಲಿರುವಂತವುಗಳ ಮೇಲೆ ಪ್ರೀತಿ ಇಡುವಂತವ್ರು ಈ ಶರೀರದಾಶೆಯಿಂದ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಇಂತಹ ವಿಷಯಗಳಿಂದ ಆತ್ಮೀಯ ಜೀವಿತದಲ್ಲಿ ಬಲಹೀನರಾಗ್ತಾರೆ. शमशोन परमेश्वर का बल प्राप्त करते हुए बहुत बड़ा कार्य किया. ಸಂಸೋನನು ದೇವ್ರ ಶಕ್ತಿ ಪ್ರತಾಪವನ್ನು ಹೊಂದ್ಕೊಳ್ತಾ ಎಷ್ಟೋ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ನು. परंतु अभी बलहीन होकर शत्रु के हाथ में पड़ा है. ಆದ್ರೆ ಇವಾಗ ಮಾತ್ರ ಬಲಹೀನನಾಗಿ ಶತ್ರುಗಳ ವಶದಲ್ಲಿದ್ದಾನೆ. शत्रु ने उनके आंखों को फोड़ दिया. ಇಲ್ಲಿ ಶತ್ರುಗಳ ಕಣ್ಣುಗಳನ್ನು ಕೆತ್ತ ಹಾಕಿದ್ದಾರೆ. और उसको पीतल की बेड़ियों से जकड़ लिया. ಅವನಿಗೆ ಕಬ್ಬಿಣದ ಬೇಡುಗಳಿಂದ ಕಟ್ ಹಾಕಿದ್ದಾರೆ. और वो बंदी गृह में चक्की पीसने लगा बोल के लिखा है. ಅಲ್ಲಿ ಸೆರೆಮನೆಯಲ್ಲಿ ಅವನು ಬೀಸ್ತಾ ಇದ್ದಾನೆ ಅಂತ ನೋಡ್ತಾ ಇದೀವಿ. मतलब ये आज के दिनों में देखते हैं कि संसार से जो लोग प्रेम करते हैं वो इसी रीति से आत्मिक जीवन में बलहीन होकर बहुत दुर्दशा में पड़े हुए लोग हैं. ಆ ರೀತಿ ಇಲ್ಲಿ ಈ ಲೋಕವನ್ನು ಪ್ರೀತಿ ಮಾಡುವಂತವ್ರು ಇಂಥ ದುರಾಶೆಗಳಿಗೆ ಒಳಗಾಗಿ, ಇಂಥ ಅಭಿಲಾಷೆಗಳಿಗೆ ಒಳಗಾಗಿ ಎಷ್ಟೋ ಬಲಹೀನವಾದಂತ ಪರಿಸ್ಥಿತಿಯಲ್ಲಿ ಬಿದ್ಕೊಂಡು ಈ ಲೋಕದಲ್ಲಿ ಬಿದ್ಕೊಂಡಿದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. प्रभु का वचन बोलता है 28 वर्ष पढ़िए. ಇಲ್ಲಿ 28ನೇ ವಚನದಲ್ಲಿ ನೋಡ್ತಾ ಇದೀವಿ ಏನಂದ್ರೆ, 16 ನ್ಯಾಯಸ್ಥಾಪಕರು 16:28. ಆಗ ಸಂಸೋನನು ಯೆಹೋವನಿಗೆ ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು. बस यहाँ पर सैमसन क्या कर रहा है? प्रभु से प्रार्थना कर रहा है. ಇಲ್ಲಿ ಸಂಸೋನನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ. हे प्रभु, हे यहोवा, एक बार तू मुझे याद कर, मुझे स्मरण कर. ದೇವರೇ, ಒಂದು ಮಾತು ನನಗೆ ನೆನಪು ಕೊಡು ಅಂತ. मेरी सुधि ले. 28ರಲ್ಲಿ ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಅಂತ. हिंदी में पढ़ती,
हे प्रभु यहोवा मेरी सुधि ले, हे परमेश्वर अब की बार मुझे बल दे। तो यहाँ पर हम क्या देखते, मतलब सैमसन प्रभु से नम्र होकर प्रार्थना कर रहा है। ಇಲ್ಲಿ ಸಂಸೋನನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ನಮ್ರವಾಗಿ ದೇವರ ಎದುರುಗಡೆ ಇವಾಗ ಪ್ರಾರ್ಥಿಸ್ತಾ ಇದ್ದಾನೆ. हे प्रभु मेरी सुधि लेकर एक बार तुम मुझे बल दे। ಯೆಹೋವನೇ ಒಂದು ಸಾರಿ ನನಗ್ ಜ್ಞಾಪಕ ಮಾಡ್ಕೊಂಡು ಈ ಒಂದು ಸಾರಿ ನನಗ್ ಬಲಪಡಿಸು ಅಂತ. वो तो उस दिन उनका बदला लेने के लिए बल मांगा। ಅವತ್ತಿನ ದಿನ ಅವ್ರಿಗೆ ಮೂಯಿ ತೀರ್ಸ್ಕೊಳ್ಳೋದಕ್ಕೋಸ್ಕರ ಬಲವನ್ ಕೇಳ್ತಾ ಇದ್ದಾನೆ. परंतु आप और मैं आगे के जीवन में प्रभु से बल पाकर प्रभु के राज्य के लिए तैयार होने के लिए हम प्रभु से बल मांगना है। ನಾವು ನಮ್ ಜೀವಿತದಲ್ಲಿ ಆತ್ಮೀಯ ರೀತಿಯಲ್ಲಿ ಸರಿಪಡಿಸ್ಕೊಂಡು ದೇವರ ರಾಜ್ಯದಲ್ಲಿ ಸೇರುವುದಕ್ಕೋಸ್ಕರ ಸಿದ್ಧರಾಗೋದಕ್ಕೋಸ್ಕರ ನಾವು ದೇವರ ಹತ್ರ ಬಲವನ್ ಕೇಳ್ಬೇಕಾಗಿದೆ. हाँ, तो कौन सी सामर्थ? वो पवित्र आत्मा की सामर्थ हम प्राप्त करते हुए प्रभु के सामने खड़े होना है। ನಾವು ಪರಿಶುದ್ಧಾತ್ಮ ದೇವರ ಸಾಮರ್ಥ್ಯವನ್ನು ಹೊಂದಿಕೊಂಡು ದೇವರ ಎದುರುಗಡೆ ನಿಂತ್ಕೊಳ್ಬೇಕಾಗಿದೆ. हाँ, ऐसे जीवन में हम ऐसे शारीरिकता में आकर हम जीवन बिताने से में आत्मिक जीवन में बलहीन होते जाते हैं। ಒಂದ್ ವೇಳೆ ಇಂತಹ ವಿಷಯಗಳನ್ನು ನಾವು ಹೊಂದಿದೆ ಆದ್ರೆ ನಾವು ಆತ್ಮೀಯ ಜೀವಿತಗಳಲ್ಲಿ ಬಲಹೀನರಾಗ್ತೇವೆ. इसलिए प्रभु का वचन बोलता है हम आत्मिक जीवन में अंतर आत्मा में हम बलवान होते जाना है, सामर्थ्य होते जाना है। ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ನಾವು ಆತ್ಮೀಯ ಜೀವಿತದಲ್ಲಿ ಅಂತರ್ಯದಲ್ಲಿ ನಾವು ಬಲ ಉಳ್ಳವರಾಗಿರ್ಬೇಕು ಅಂತ. पढ़िए 1 जॉन 2:14 में। ಇಲ್ಲಿ ಮೊದಲನೇ ಯೋಹಾನನ್ ಬರೆದ ಮೊದಲನೇ ಪತ್ರಿಕೆ 2:14 ಕನ್ನಡದಲ್ಲಿ ಓದ್ತಾ ಇದ್ದೀನಿ. ತಂದೆಗಳೇ, ಆದಿಯಿಂದಿರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನ್ನು ಜಯಿಸುವುದರಿಂದಲೂ ನಿಮಗೆ ಬರೆದಿದ್ದೇನೆ. यहाँ पर लिखा है प्रभु का जवानों के लिखा है, वो जवान ही नहीं परंतु स्त्री हो पुरुष हो छोटे सबके लिए ये प्रभु का वचन है। ಇಲ್ಲಿ ದೇವರ ವಾಕ್ಯದಲ್ಲಿ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಎಲ್ಲರಿಗೋಸ್ಕರ ಬರೆಯಲ್ಪಟ್ಟಿದೆ ಏನಂದ್ರೆ तो यहाँ पर लिखा है तुम बलवंत हो बोल के लिखा है। ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ನೀವು ಶಕ್ತಿ ಉಳ್ಳಂತವ್ರಾಗಿದ್ದೀರಿ ಅಂತ. क्यों बलवंत है? ಯಾಕೆ ಬಲವಂತ ಅಥವಾ ಶಕ್ತಿ ಉಳ್ಳಂತವ್ರಾಗಿದ್ದಾರೆ? ಇಲ್ಲಿ प्रभु का वचन तुम में बना रहता है। ಇಲ್ಲಿ ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ हाँ, जब हम प्रभु का वचन पढ़ते हैं, वचन के अनुसार चलते हैं, आत्मिक जीवन में हम बलवंत होते जाते हैं। ಯಾವಾಗ ನಾವು ದೇವರ ವಾಕ್ಯವನ್ನು ಓದ್ತೇವೋ ದೇವರ ವಾಕ್ಯದ ಪ್ರಕಾರ ನಡ್ಕೊಳ್ತೇವೋ ಅವಾಗ ಆತ್ಮೀಯ ಜೀವಿತದಲ್ಲಿ ನಾವು ಬಲವಂತರಾಗ್ತೇವೆ. जब हम बलवंत होते हैं तभी हम शैतान का सामना कर सकते हैं। ನಾವ್ ಯಾವಾಗ ಶಕ್ತಿ ಉಳ್ಳಂತವ್ರಾಗಿ ಸಾಮರ್ಥ್ಯ ಉಳ್ಳಂತವ್ರಾಗಿರ್ತೇವೋ ಅವಾಗ ಶತ್ರುವನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ. छोटे मोटे कौन से भी शत्रु शैतान की परीक्षा आने दो, उसमें हम जय पा सकते हैं। ಸಣ್ಣದು ದೊಡ್ಡದು ಯಾವುದೇ ಪರೀಕ್ಷೆ ಬರ್ಲಿ ಶತ್ರು ಸೈತಾನನಿಂದ ನಾವು ಜಯ ಗಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. इसलिए प्रभु का वचन बोलता है, प्रभु का वचन तुम में रहता है इसलिए तुम बलवंत हो और उस दुष्ट पर तुम जय पाए हो। ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ನೀವು ಶಕ್ತರಾಗಿರೋದ್ರಿಂದಲೂ ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವ ಕಾರಣ ನೀವು ಕೆಡುಕನನ್ನು ಜಯಿಸ್ತೀರಿ ಎಂಬುದಾಗಿ. इसलिए प्रभु का वचन जितना हम अधिक रीति से पढ़ते हैं, उसका मनन करते हैं, वचन के अनुसार चलते हैं, तभी हम आत्मिक जीवन में हम बल और सामर्थ पाते हैं। ಅದಕ್ಕೋಸ್ಕರ ನಾವು ದೇವರ ವಾಕ್ಯವನ್ನ ಎಷ್ಟು ಹೆಚ್ಚಾಗಿ ಓದ್ತೀವೋ, ಸ್ಮರಣೆ ಮಾಡ್ತೀವೋ, ಧ್ಯಾನ ಮಾಡ್ತೀವೋ, ಅದ್ರ ಪ್ರಕಾರ ನಡೆದುಕೊಳ್ತೀವೋ ಆವಾಗ ಆತ್ಮೀಯ ಜೀವಿತದಲ್ಲಿ ಅಷ್ಟು ಬಲವಂತರಾಗ್ತೇವೆ. जो लोग वचन को महत्व नहीं देते, वचन में जास्ती समय नहीं बिताते हैं, वो आत्मिक जीवन में बलहीन है। ಯಾರು ದೇವರ ವಾಕ್ಯದೊಂದಿಗೆ ಅಧಿಕವಾಗಿ ಸಮಯ ಕಳೆಯೋದಿಲ್ಲವೋ, ದೇವರ ವಾಕ್ಯಕ್ಕನುಸಾರವಾಗಿ ನಡೆಯೋದಿಲ್ಲವೋ ಅವರು ಅತಿ ಬಲಹೀನರಾಗಿರುವಂತವರಾಗಿದ್ದಾರೆ. इसलिए छोटी मोटी परीक्षा में वो गिर जाते हैं। ಅದಕ್ಕೋಸ್ಕರ ಸಣ್ಣ ಸಣ್ಣ ಪರೀಕ್ಷೆಗಳಲ್ಲಿ ಕೂಡ ಬಿದ್ದು ಹೋಗ್ತಾರೆ. इसलिए आप और मैं दिन प्रतिदिन ये वचन को पढ़ना, उसके अनुसार चलते हुए आत्मिक जीवन में हम बल पाना है। ಅದಕ್ಕೋಸ್ಕರ ವಾಕ್ಯ ಪ್ರತಿದಿನ ಓದ್ತಾ ಆ ವಾಕ್ಯವನ್ನು ಧ್ಯಾನಿಸಿ ಅದರ ಪ್ರಕಾರ ನಡೆದುಕೊಳ್ಳೋದಾದ್ರೆ ಆತ್ಮೀಯ ಜೀವಿತದಲ್ಲಿ ನಾವು ಬಲವಂತರಾಗ್ತೇವೆ.
भौतिक रूप से देखा जाए तो जो लोग जैसे खाना नहीं खाते हैं वो क्या है, बलहीन होते जाते हैं और एक दिन मृत्यु में जाते हैं। ಶಾರೀರಿಕವಾಗಿ ಭೌತಿಕವಾದಂತ ವಿಧಾನದಲ್ಲಿ ನಾವು ನೋಡೋದಾದ್ರೆ ಯಾರು ಸರಿಯಾದಂತ ಆಹಾರ ತೆಗೆದುಕೊಳ್ಳುವುದಿಲ್ವೋ ಅವರು ಬಲಹೀನರಾಗಿ ಒಂದಿನ ಮರಣಕ್ಕೆ ತುತ್ತಾಗ್ತಾರೆ. इसलिए आप और मैं भी प्रभु के सामने हमको बलवंत होना है, तो प्रभु का वचन अधिकाई से हमारे हृदय में रखना है। ಅದಕ್ಕೋಸ್ಕರ ನಾವು ದೇವರ ವಾಕ್ಯದಲ್ಲಿ ನಾವು ಅಧಿಕವಾಗಿ ಬೆಳೆಯೋದ್ರಿಂದ ಆತ್ಮೀಯ ಜೀವಿತದಲ್ಲಿ ನಾವು ಬಲವಂತರಾಗ್ತೇವೆ. इसलिए प्रभु का वचन बोलता है, हे सियोन तू अपना बल धारण कर। ಅದಕ್ಕೋಸ್ಕರ ದೇವರ ವಾಕ್ಯ ಏನ್ ಹೇಳ್ತದಂದ್ರೆ, ಚಿಯೋನೆ ನಿನ್ನ ಬಲವನ್ನ ನಿನ್ನ ಪ್ರತಾಪವನ್ನ ಧರಿಸ್ಕೊ ಅಂತ. परंतु हम बहनों के लिए बहुत समय हम काम में बिताते हैं, परंतु प्रभु के चरणों के पास वचन के लिए बहुत थोड़ा समय देते हैं। ನಾವು ಇಲ್ಲಿ ದೇವರ ಕೆಲಸದಲ್ಲಿ ದೇವರ ವಾಕ್ಯದೊಂದಿಗೆ ಸಮಯ ಕಳೆಯೋದಕ್ಕಿಂತಲೂ ಸ್ತ್ರೀಯರಾಗಿ ಹೆಚ್ಚಾಗಿ ಕೆಲಸ ಮಾಡೋದ್ರಲ್ಲೇ ಕಳೀತಾ ಇರ್ತೀವಿ. वचन का जो वचन है, हम वचन को दूसरे स्थान में रखकर काम को प्रथम स्थान पर रखते हैं। ಇಲ್ಲಿ ದೇವರ ವಾಕ್ಯವನ್ನು ಒಂದ್ ವೇಳೆ ನಾವು ಸರಿಯಾಗಿ ಓದ್ಲಿಲ್ಲ ಅಂದ್ರೆ ನಾವು ಆತ್ಮೀಕವಾಗಿ ಬಲಹೀನರಾಗ್ತೇವೆ. मतलब वचन को हम पहले स्थान पर हम उसको रखना है। ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಪ್ರಥಮ ಸ್ಥಾನದಲ್ಲಿ ನಾವು ಇಡಬೇಕಾಗಿದೆ. और वो काम को फिर बाद में, ಕೆಲಸ ತದನಂತರ. परंतु प्रभु की हम इन दिनों में हम क्या देखते हैं, काम 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 बोल के दिन भर थक जाते हैं, वचन को बहुत थोड़ा सा भाग पढ़कर हम सो जाते हैं। ಅದಕ್ಕೋಸ್ಕರ ನಾವೇನ್ ಮಾಡ್ತೀವಂದ್ರೆ ಯಾವಾಗ್ಲೂ ಕೆಲ್ಸ 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 ಎಲ್ಲ ಮಾಡಿ ನಾವು ನಿಶಕ್ತರಾಗಿ ಹೋಗಿ ಎಲ್ಲೋ ಸ್ವಲ್ಪ ದೇವರ ವಾಕ್ಯ ಒಂದ್ ಸ್ವಲ್ಪ ಭಾಗ ಮಾತ್ರ ಓದಿ ನಿದ್ದೆ ಹೋಗ್ತೀವಿ. इसलिए हम आत्मिक जीवन में बलहीन हैं। ಅದಕ್ಕೋಸ್ಕರ ನಾವು ಆತ್ಮೀಯ ಜೀವಿತದಲ್ಲಿ ಬಲಹೀನರಾಗಿದ್ದೇವೆ. इसलिए प्रभु के वचन में लिखा है, ಅದಕ್ಕೋಸ್ಕರ ದೇವರ ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ इफिसी 6 chapter ಇದೆಯಾ ಆಂಟಿ? 6:10 कौन सा आंटी सुनाई नहीं दी है? इफिसी पत्रिका 6 chapter 10 verse. ಎಫೆಸಿದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಎಫೆಸಿದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದಂತ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. लिखा है कि प्रभु में और उसकी शक्ति के प्रभाव में बलवंत बनो. ಇಲ್ಲಿ ಏನ್ ಹೇಳಲ್ಪಟ್ಟಿದೆ ಅಂದ್ರೆ, ಕರ್ತನಲ್ಲಿ ಆತನ ಶಕ್ತಿಯಲ್ಲಿ ಬಲಗೊಳ್ರಿ. लिखा है आखिरी बात. आखिरी बात मतलब उसको बहुत महत्व रहता है. ಕಡೆ ಮಾತಂತ ಹೇಳಿ ನೋಡ್ತಾ ಇದೀವಿ. ಕಡೆ ಮಾತಂದ್ರೆ ಅದಕ್ಕೆ ಎಷ್ಟೋ ಪ್ರಾಮುಖ್ಯತೆ ಇರ್ತದೆ. इसलिए इन आखिरी दिनों में प्रभु का वचन बोलता है, प्रभु में और उसकी शक्ति में हम बलवंत बनना है. ಈ ಕಡೆ ಮಾತೇನಂದ್ರೆ, ಕಡೆ ವಿಷಯ ಹೇಳುವಂತದ್ದು ಏನಂದ್ರೆ, ಕರ್ತನಲ್ಲಿ ಆತನ ಶಕ್ತಿಯಲ್ಲಿ ಬಲಗೊಳ್ಳಬೇಕು. क्यों बोलने से अभी आने वाले दिनों में हमारे जीवन में बहुत सारे परिस्थितियां परीक्षाएं आने वाली है. ಯಾಕಂದ್ರೆ ಬರುವಂತ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತ ಪರಿಸ್ಥಿತಿಗಳು ಕಷ್ಟಗಳು ಎದುರ್ಕೊಳ್ಳಿಕ್ಕಿವೆ. और उसको सामना करने के लिए हमको बल की आवश्यकता है. ಅದನ್ನು ಎದುರುಗೊಳಿಸುವುದಕ್ಕೋಸ್ಕರ ನಮಗೆ ಅಧಿಕವಾದಂತ ಶಕ್ತಿ ಸಾಮರ್ಥ್ಯ ಬೇಕಾಗಿದೆ. इसलिए प्रभु का वचन बोलता है कि हमको प्रभु का वचन बोलता है इन आखिरी दिन में, हे सियोन तू अपना बल धारण कर. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾ ಇದೆ ಏನಂದ್ರೆ, ಚಿಯೋನೆ ನಿನ್ನ ಬಲವನ್ನು ಧರಿಸಿಕೋ ಅಂತ. और प्रभु के वचन में लिखा है, तिमोथी को पौलुस लिखता है कि तिमोथी तो प्रभु यीशु के अनुग्रह में बलवंत होते जा बोल के लिखा है. ಇಲ್ಲಿ ಪೌಲನ್ ತಿಮೋತಿಯನಿಗೆ ಏನ್ ಬರಿತಾ ಇದ್ದಾನಂದ್ರೆ, ತಿಮೋತಿಯನೇ ನೀನು ದೇವರ ಅನುಗ್ರಹದಲ್ಲಿ ದಯೆಯಲ್ಲಿ ಬಲವಂತನಾಗು ಅಂತ. पढ़ेंगे उतना एक वचन. 2 Timothy 2:1 2 chapter verse 1. ತಿಮೋತಿಯನಿಗೆ ಬರೆದಂತ 2ನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವನ್ನು ಓದ್ತಾ ಇದ್ದೀನಿ. ಮೊದಲನೇ ವಚನ पहला वचन. ಮೊದಲನೇ ವಚನ,
ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. हाँ, प्रभु यीशु मसीह के अनुग्रह में बलवंत होना। ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಕೃಪೆಯಲ್ಲಿ ಬಲ ಹೊಂದಬೇಕು. हाँ, प्रभु यीशु की कृपा ही है जो हमको बल देने के लिए शक्तिमान है। ದೇವ್ರ ಕೃಪೆನೆ, ಯೇಸು ಕ್ರಿಸ್ತನವ್ರ ಕೃಪೆನೆ ನಮಗ್ ಬಲ ಕೊಡುವಂತದ್ದಾಗಿದೆ. जब हम बलहीन होते हैं तो प्रभु बोलता है मेरी कृपा तेरे लिए है। ನಾವ್ ಯಾವಾಗ ಬಲಹೀನರಾಗ್ತೀವೋ ಅವಾಗ ದೇವ್ರ ವಾಕ್ಯ ಹೇಳ್ತದೆ, ನನ್ ಕೃಪೆ ನಿನಗಿದೆ, ನಿನ್ ಮೇಲೆ ಇದೆ ಅಂತ. इसलिए इन लास्ट दिनों में प्रभु बोलता है, हे सियोन अपना बल धारण कर। ಅದಕ್ಕೋಸ್ಕರ ಈ ಅಂತ್ಯ ದಿನಗಳಲ್ಲಿ ಏನ್ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ದೇವ್ರ ಕರ್ತನವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ, ಚಿಯೋನೇ ನಿನ್ನ ಪ್ರತಾಪವನ್ನು ಅಥವಾ ನಿನ್ನ ಬಲವನ್ನು ಧರಿಸ್ಕೊ ಅಂತ. प्रभु के सामने खड़े होने के लिए और प्रभु के राज्य में जाने के लिए एक वचन पढ़ के हम प्रार्थना करेंगे। ದೇವ್ರ ಎದುರುಗಡೆ ನಿಂತುಕೊಳ್ಳೋದಕ್ಕೋಸ್ಕರ, ದೇವ್ರ ರಾಜ್ಯದಲ್ಲಿ ಹೋಗ್ಲಿಕ್ಕೆ ಸಿದ್ಧರಾಗುವುದಕ್ಕೋಸ್ಕರ ನಾವು ಒಂದು ವಚನವನ್ನು ಓದ್ಕೊಂಡು ನಾವು ಕಡೆ ಮುಗಿಸ್ಕೊಳ್ಳೋಣ. ಯೆಶಾಯ 40 chapter verse 31. ಯೆಶಾಯ 40ನೇ ಅಧ್ಯಾಯ 31ನೇ ವಚನ. ಯೆಶಾಯ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದಣಿಯರು ನಡೆದು ಬಳಲರು. लिखा है, जो यहोवा की बाट जोते हैं वे नया बल प्राप्त करेंगे। ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಯೆಹೋವನನ್ನು ನಿರೀಕ್ಷಿಸುವಂತವ್ರು ಹೊಸ ಬಲವನ್ನು ಹೊಂದುತ್ತಾರೆ ಅಂತ. हाँ, कौन सा? प्रभु के बाट जोना। ಅದಕ್ಕೋಸ್ಕರ ದೇವರಲ್ಲಿ निरीक्षೆ ಉಳ್ಳಂತವರಾಗಿರ್ಬೇಕು. इन आखिरी दिनों में अगर हम प्रभु के आगमन के बाद जो होते हैं तो प्रभु हमको दिन प्रतिदिन हमको नया बल देता है। ನಾವು ಕರ್ತನ ಬರುವಣಿಗೆಗೋಸ್ಕರ ನಾವು ನಿರೀಕ್ಷೆ ಉಳ್ಳಂತವರಾಗಿರೋದಾದ್ರೆ ದೇವರು ಬರುವಂತ ಪ್ರತಿ ದಿನಗಳಲ್ಲಿ ನಮಗೆ ಬಲವನ್ನು ಅನುಗ್ರಹಿಸ್ತಾರೆ. अगर हम प्रभु का बल हमको नहीं है, प्रभु के आगमन के प्रति हम लापरवाह है तो हम निर्बल है। ನಾವು ಕರ್ತನ ಬರವಣಿಗೆ ವಿಷಯದಲ್ಲಿ ನಾವು ಅಲಕ್ಷ್ಯ ಉಳ್ಳಂತವರಾಗಿದ್ದೇವೆ, ದೇವರ ಆತ್ಮನ ವಿಷಯದಲ್ಲಿ ನಾವು ನಿರ್ಲಕ್ಷ್ಯ ಉಳ್ಳಂತವರಾಗಿದ್ದೇವೆ ಅಂದ್ರೆ ನಾವು ಬಲಹೀನರಾಗಿದ್ದೇವೆ. इसलिए प्रभु का वचन बोलता है, हे सियोन तू अपना बल धारण कर। ಅದಕ್ಕೋಸ್ಕರ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಏನಂದ್ರೆ, ಚಿಯೋನೇ ನಿನ್ನ ಬಲವನ್ನು ಧರಿಸ್ಕೊ ಅಂತ. कौन सा बल? वो ಎಂಥ ಬಲ ಅದು? नया बल, ಹೊಸ ಬಲವನ್ನು, जो प्रभु के आगमन के लिए हमको तैयार करता है। ದೇವರ ಬರುವಣಿಗೆಗೋಸ್ಕರ ಅದು ನಮಗ್ ಸಿದ್ಧ ಮಾಡ್ತದೆ. इसलिए प्रभु उसके आगमन के लिए ऐसा नया बल प्राप्त करते हुए उसके आगमन के लिए हमको तैयार करे। ಇಂಥ ನೂತನ ಬಲವನ್ನು ಹೊಂದುತ್ತಾ ದೇವ್ರ ಬರವಣಿಗೆಗೋಸ್ಕರ ದೇವ್ರು ನಮ್ಮನ್ನು ಸಿದ್ಧ ಮಾಡ್ಲಿ. प्रार्थना करेंगे। ಪ್ರಾರ್ಥನೆ ಮಾಡೋಣ. महान प्रेमी अनुग्रहकारी विश्वास योग्य दयालु करुणामय स्वर्गीय परमेश्वर पिता, धन्यवाद देते हैं, आपकी स्तुति आपकी बड़ाई करते हैं। सुंदर समय के लिए आपके अनुग्रह से हमारे जीवन में दिया। सचमुच पवित्र प्रभु यीशु आपके जीवित वचन के लिए, जो इन आखिरी दिनों के लिए पवित्र प्रभु जी हम जीवन जी रहे हैं और हमारी आत्मिक बलहीनता को जानते हुए आपका जीवित वचन दिया। धन्यवाद देती हूँ प्रभु जी। यशायाह 52 वर्ष 1 के लिए, हे सियोन जाग जाग अपना बल धारण कर। सचमुच पवित्र प्रभु यीशु आपने हमको उद्धार पाने के बाद आपके आत्मा की सामर्थ को प्रभु आपने हमारे हृदय में हमें दिया था, परंतु कितने बार आपके विरोध में जाकर हम अपने सामर्थ को हम खो दिए हैं, हम बलहीन हो गए हैं। प्रभु आपके चरणों के पास मान लेते हैं प्यार पिताजी। परंतु पवित्र प्रभु जी प्रार्थना करते हुए आखिरी दिनों में पवित्र प्रभु यीशु राजा तो आपने हमको जगाया है, तो पवित्र प्रभु यीशु आप मुझ पर हम पर दया कीजिए प्रभु में और उसकी शक्ति में पवित्र प्रभु जी बलवंत होने के लिए और वचन को अपने हृदय में रखते हुए बल पाकर पूरी रीति से शैतान के ऊपर जय पाने के लिए प्रभु आप हमारी प्रभु आप सहायता कीजिए, दया कीजिए, अनुग्रह कीजिए। आत्मिक जीवन में जहाँ जहाँ पर हम बलहीन हो गए हैं पवित्र प्रभु जी अपने आप को उस बलहीनता को आपके सामने कबूल करते हुए छोड़कर आत्मिक रीति से बल पाकर पवित्र प्रभु जी आपके आगमन की बाट जोते हुए आपके राज्य के लिए प्रभु आप तैयार कीजिए, दया कीजिए, अनुग्रह कीजिए। पवित्र प्रभु जी आत्मा की
प्रभु जी सामर्थ्य देकर इन आखिरी दिनों में पवित्र प्रभु जी आपके अनुग्रह का सहारा लेते हैं। आपका बहुतायत का अनुग्रह प्रभु जी मुझ पर, हम पर आप मेल दीजिए। जो सामर्थ प्रभु आपने पौलुस को दी, वो ये अनुग्रह प्रभु जी आप मुझको हमको देकर आपके राज्य के लिए, आपकी महिमा के लिए तैयार कीजिए। दया कीजिए, अनुग्रह कीजिए। निर्बल रीति से बोए गई उस वचन की भी आप सुधि लीजिए। आने वाले दिनों में वह प्रभु आपके सामने पवित्र प्रभु जी खड़े होने के योग्य पवित्र प्रभु जी आप हमको तैयार कीजिए। हमारे कमर को, हमारे हाथों को आपकी सेवा करने के लिए, आपके कार्य करने के लिए आपका बल हमको दीजिए। दया कीजिए, अनुग्रह कीजिए। जहाँ पर हम बलहीन हो गए हैं वहां पर हमको बलवान कीजिए। दया कीजिए, अनुग्रह कीजिए। अभी तक की सहायता के लिए धन्यवाद देकर इस वचन को हम अपने आप को प्रभु आपके दयालु सामर्थ्य हाथों में सौंपते हैं। जिन जो भी बहनें सुनते हैं सबके साथ हो, और पवित्र प्रभु जी आने वाले दिनों में आपके आगमन की बात जोते हुए नया बल प्राप्त करते हुए आपके उस पुनरुत्थान के लिए प्रभु हमको तैयार कीजिए। आपके आगमन के लिए हमको तैयार कीजिए। सारे महिमा आदर गौरव हमारे प्रभु को देते हुए प्रार्थना धन्यवाद के साथ यीशु मसीह के नाम से मांगते हैं, आमीन। प्रेज लॉर्ड।